ಕಾಲದ್ದನ್ನು ಅವ್ರು ನೆನೆಸ್ಕೊಂಡ್ರು. ಅದು ಖರ್ಗೆ ಅವ್ರು ಹೇಳಿದ್ದು ಅವ್ರಿಗೋಸ್ಕರ ಖರ್ಗೆ ಸಾಹೇಬರು ಅವರ ನಾಯಕರು ಹೇಳಿದ್ದಾರೆ ತೃಪ್ತಿಪಡಿಸೋಕ್ಕೋಸ್ಕರ. ಅವ್ರಿಗೆ ಅರ್ಥನೇ ಆಗಿದೆಯಲ್ಲೋ ಗೊತ್ತಿಲ್ಲ. ಒಂದು ಸತ್ಯ 27 ನಿಮಿಷದಲ್ಲಿ ಇಡೀ ವಿಶ್ವ, ಭಾರತ ಅಲ್ಲ ಇಡೀ ವಿಶ್ವ, ಮೋದಿಯವರೇನು, ಮೋದಿಯವರ ಆಡಳಿತದ ಶೈಲಿ ಏನು, ಈ ದೇಶಕ್ಕೆ, ಈ ದೇಶದ 140 ಕೋಟಿ ದೇಶವಾಸಿಗಳಿಗೆ ಯಾವ ರೀತಿ ನಾವು ರಕ್ಷಣೆ ಕೊಡ್ತೀವಿ, ಒಬ್ಬ ಸಾಮಾನ್ಯ ನಾಗರಿಕರಿಗೆ, ಅದರೊಳಗೆ ವಿಶೇಷವಾಗಿ ಎಂಥ ಮುಂದುವರೆದ ರಾಷ್ಟ್ರ ಆದರೂ ಕೂಡ ಉಗ್ರರನ್ನು ಪೋಷಣೆ ಮಾಡ್ತಕ್ಕಂಥ ಈ ದುಷ್ಟಶಕ್ತಿಗಳನ್ನು ಯಾವ ರೀತಿ ನಾವು ಅವ್ರನ್ನ ಬಗ್ಗುಬಡಿಬೋದು ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಅಮೇರಿಕಾ ಇರ್ಬೋದು, ಚೈನಾ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು, ಅವರು ಕೂಡ ಇದನ್ನೇ ಮಾಡ್ತಕ್ಕಂಥ ದಿನಗಳು ಬರ್ತವೆ. ಏನಾದರೂ ಒಂದು ಸ್ವಲ್ಪ ನಾವು ಆ ಉಗ್ರವಾದಿಗಳಿಗೆ ರಕ್ಷಣೆ ಕೊಟ್ಟಿದ್ದೆ ಅಂದರೆ ನಷ್ಟ ಆಯ್ತದೆ. ಅದಕ್ಕೋಸ್ಕರವಾಗಿ ಏನು ಮೋದಿಜಿಯವರು 27 ನಿಮಿಷದಲ್ಲಿ ಕೊಟ್ಟರಂಥ ಒಂದು ದೊಡ್ಡ ಇಂಜೆಕ್ಷನ್ನು, ಆ ಇಂಜೆಕ್ಷನ್ ತಡ್ಕೊಳ್ಳೋಕ್ಕೆ ಇನ್ನೂ 25 ವರ್ಷ ಬೇಕಾಗ್ತದೆ ಪಾಕಿಸ್ತಾನದವ್ರಿಗೆ. ಆದ್ದರಿಂದ ಪಾಕಿಸ್ತಾನ ಮತ್ತು ಏನು ಇವತ್ತು ಕೆಲವು ಹೊಗಳಪಟ್ಟಿದ್ದಾರೆ, ದೇಶದ ಬಗ್ಗೆ ನಿಮ್ಗೆ ಗೌರವ ಇದ್ದರೆ, ದೇಶದ ಬಗ್ಗೆ ನಿಮಗೆ ಗಾಂಭೀರ್ಯತೆ ಇದ್ದರೆ ದೇಶವನ್ನು 22 ಸಾರಿನೋ ಗಜನಿ ಮೊಹಮ್ಮದ್ ಎಂತೆಂಥವ್ರು ಬಂದು ಇಲ್ಲಿ ಏನೆಲ್ಲ ಮಾಡಿದ್ರು ಕೂಡ ಈ ದೇಶದ ಪರಂಪರೆ, ಈ ದೇಶ ನಡೆದು ಬಂದ ದಾರಿ, ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಬಹುತೇಕ ನಾಯಕರಲ್ಲಿ ಮೋದಿಜಿಯವರ 27 ನಿಮಿಷದ ಒಂದು ಆಪ್ರೇಷನ್ ಏನಿದೆ, 27 ನಿಮಿಷ ಆ ಸಿಂಧೂರ ನನಗನ್ನಿಸ್ತದೆ ಇನ್ನೊಂದು 25-30 ವರ್ಷ ಪಾಕಿಸ್ತಾನ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು, ಉಗ್ರಗಾಮಿಗಳನ್ನು ಜೀವಂತವಾಗಿ ಉಳಿಸ್ತಿರ್ತಕ್ಕಂಥ ಬಹುತೇಕ ರಾಷ್ಟ್ರಗಳಿಗೆ ಇದೊಂದು ಎಚ್ಚರಿಕೆ ಬಂತು.